ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುತ್ತು ಬಂದಿದ್ಯಾ? ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಯಿಂದಲೇ ಕಂಟಕ ಬರ್ತಾ ಇದೆಯಾ? ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದೆ ಅಜ್ಞಾತ ಕೈಗಳ ಕೆಲಸ. ಪರಿಶೀಲನೆ ನಡೆಸಿದಾಗ ಕಂಡು ಬಂತು ಭಯಾನಕ ಚಿತ್ರಣ. ಸ್ವಾರ್ಥಕ್ಕೆ ಬಲಿಯಾಗಿದೆ 100ಕ್ಕೂ ಹೆಚ್ಚು ಮರಗಳು. ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುತ್ತು ಬಂದಿದ್ಯಾ? 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಮಾಯವಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್ ಕಂಡು ಬರ್ತಾ ಇದೆ. ಕರೆ ಮಾಡಿದ್ರು ಕೂಡ ಶಾಸಕ ಜಿಟಿ ದೇವೇಗೌಡ ಸ್ವೀಕರಿಸ್ತಾ ಇಲ್ಲ. ಅಭಿವೃದ್ಧಿ ನೆಪದಲ್ಲಿ ಬೆಟ್ಟ ಗುಡ್ಡಗಳನ್ನೇ ಬಲಿ ಪಡಿತಾ ಇದ್ದಾರೆ ಎಂಬುದಾಗಿ ಒಂದು ರೀತಿಯ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮುಂದೆ ಚಾಮುಂಡಿ ಬೆಟ್ಟದಲ್ಲಿ ಘೋರ ದುರಂತವಾದ್ರೆ ಇದಕ್ಕೆಲ್ಲ ಯಾರ ಹೊಣೆ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅಭಿವೃದ್ಧಿ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುತ್ತು ಬಂದಿದ್ಯಾ ಎಂಬುದಾಗಿ ಕಂಡು ಬರ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಯಿಂದಲೇ ಒಂದು ಕಂಟಕ ಬಂದೊಡಗಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಪರಿಶೀಲನೆಯನ್ನ ನಡೆಸಿದಾಗ ಭಯಾನಕ ಚಿತ್ರ ಕಂಡು ಬರ್ತಾ ಇದೆ. ಇನ್ನು ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದೆ 100ಕ್ಕೂ ಹೆಚ್ಚು ಮರಗಳು. 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಮಾಯವಾಗ್ತಾ ಇದೆ. ಚಾಮುಂಡಿ ಬೆಟ್ಟದ ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಒಂದು ರೀತಿಯ ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುತ್ತು ಬಂದಿದ್ಯಾ? ಚಾಮುಂಡಿ ಬೆಟ್ಟಕ್ಕೆ ಈ ಒಂದು ಅಭಿವೃದ್ಧಿಯಿಂದಲೇ ಕಂಟಕ ಬಂದೊದಗಿದೆಯಾ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಅಜ್ಞಾತ ಕೈಗಳ ಕೆಲಸ ನಡೀತಾ ಇದೆ. ಇನ್ನು ಪರಿಶೀಲನೆಯನ್ನ ನಡೆಸಿದಾಗ ಒಂದು ರೀತಿಯ ಭಯಾನಕ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದೆಯಾ 100ಕ್ಕೂ ಹೆಚ್ಚು ಮರಗಳು ಎಂಬುದಾಗಿ ಈಗ ಗೊಂದಲ ಕಾಡ್ತಾ ಇದೆ. 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಮಾಯವಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್ ಕಂಡು ಬರ್ತಾ ಇದೆ. ಇನ್ನು ಕರೆಯನ್ನ ಮಾಡಿದ್ರು ಕೂಡ ಶಾಸಕ ಜಿಟಿ ದೇವೇಗೌಡ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಅಭಿವೃದ್ಧಿಯ ನೆಪದಲ್ಲಿ ಒಂದು ರೀತಿಯ ಬೆಟ್ಟ ಗುಡ್ಡಗಳನ್ನ ಬಲಿ ಪಡೆಯಲಾಗ್ತಾ ಇದೆ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನು ಇದೇ ರೀತಿ ಮುಂದುವರೆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಘೋರ ದುರಂತವಾಗುತ್ತೆ. ಈ ಒಂದು ಘೋರ ದುರಂತಕ್ಕೆ ಹೊಣೆ ಯಾರಾಗ್ತಾರೆ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಗ್ತಾ ಇದೆ ಎಂಬುದಾಗಿ ಮೇಲಿಂದ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಅಜ್ಞಾತ ಕೈಗಳ ಕೆಲಸ ನಡೀತಾ ಇದೆ. ಇದನ್ನು ಪರಿಶೀಲನೆಯನ್ನ ನಡೆಸಿದಾಗ ಭಯಾನಕ ಚಿತ್ರಣ ಕಂಡು ಬರ್ತಾ ಇದೆ. 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಮಾಯವಾಗ್ತಾ ಇದೆ. ಇನ್ನು 100ಕ್ಕೂ ಹೆಚ್ಚು ಮರಗಳು ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದೆ. ಅಭಿವೃದ್ಧಿಯ ನೆಪದಲ್ಲಿ ಬೆಟ್ಟ ಗುಡ್ಡಗಳನ್ನೇ ಬಲಿ ಪಡೆಯಲಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಚಾಮುಂಡಿ ಬೆಟ್ಟ ನೆಪಕ್ಕೆ ಮಾತ್ರ ಸರಿದ್ರು ಒಂದು ರೀತಿಯಲ್ಲಿ ಅಚ್ಚರಿ ಇಲ್ಲ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇರುವಂತದ್ದು. ಈ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಒಂದು ರೀತಿಯ ಕುತ್ತು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದೆಯಾ ಎಂಬುದಾಗಿ ಕೂಡ ಒಂದು ರೀತಿಯ ಕ್ವಶನ್ ಮಾರ್ಕ್ ಹುಟ್ಟುತ್ತಾ ಇರುವಂತದ್ದು. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಯಾವ ರೀತಿಯ ದೃಶ್ಯಗಳು, ಯಾವ ರೀತಿಯ ಒಂದು ಚಿತ್ರಣಗಳು ಚಾಮುಂಡಿ ಬೆಟ್ಟದಲ್ಲಿ ಕಂಡು ಬರ್ತಾ ಇದೆ ಎಂಬುದಾಗಿ. ಅಭಿವೃದ್ಧಿಯಿಂದಲೇ ಒಂದು ರೀತಿಯ ಚಾಮುಂಡಿ ಬೆಟ್ಟಕ್ಕೆ ಕಂಟಕ ಬರ್ತಾ ಇದೆಯಾ ಎಂಬುದಾಗಿ ಕೂಡ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ಅಜ್ಞಾತ ಕೈಗಳ ಕೆಲಸವನ್ನ ಪರಿಶೀಲನೆಯನ್ನ ನಡೆಸಿದಾಗ ಈಗ ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ ಕೂಡ ಭಯಾನಕವಾದ ಚಿತ್ರಣಗಳು ಕಂಡು ಬರ್ತಾ ಇದೆ. ಒಂದು ರೀತಿಯ ಸ್ವಾರ್ಥಕ್ಕೆ ಈ ಒಂದು
ಏನು 100ಕ್ಕೂ ಹೆಚ್ಚು ಮರಗಳು ಬಲಿಯಾಗ್ತಾ ಇದೆ. 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಈಗ ಮಾಯವಾಗ್ತಾ ಇರುವಂತಹ ಪರಿಸ್ಥಿತಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂತದ್ದು. ರೆಕಾರ್ಡ್ ಆಗ್ಬಿಡ್ಲಿ, ಓಕೆನಾ? ನೋಡಿ ಯಾವ ಮಟ್ಟಕ್ಕೆ ಬಗ್ದಾಕವ್ರೆ ಚಾಮುಂಡಿ ಬೆಟ್ಟನ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರಲ್ಲ, ಏನೂ ಇಲ್ಲ. ಮೊದಲೇ ಒಂದು ಗೋಶಾಲೆ ಇದೆ, ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು, ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬಾಕೋದು ಯಾವ ಪುರುಷಾರ್ಥಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ? ಮಾನ್ಯ ಮುಖ್ಯಮಂತ್ರಿ ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಬರ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಯಿಂದಲೇ ಒಂದು ರೀತಿಯ ಕಂಟಕ ಈಗ ಎದುರಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಪರಿಸರವಾದಿಯಾಗಿರುವಂತಹ ಭಾನು ಮೋಹನ್ ಅವರು ನಮ್ಮ ಜೊತೆಗೆ ಏನು ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಭಾನು ಮೋಹನ್ ಅವರೇ. ಎಸ್ ಮೇಡಮ್, ಏನು ನೋಡ್ತಾ ಇದ್ವಿ ನಾವು ಈಗ ಏನು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಒಂದು ರೀತಿಯ ಕುತ್ತು ಬಂದಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ. ಮತ್ತೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಏನು ಚಾಮುಂಡಿ ಬೆಟ್ಟ ಇದೆ, ಇದಕ್ಕೆ ಒಂದು ರೀತಿಯ ಕುತ್ತು ಬಂದೊದಗಿದೆಯಾ ಎಂಬುದಾಗಿ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಏನು ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ, ಈ ಒಂದು ಅಭಿವೃದ್ಧಿಯ ಕೆಲಸದಿಂದಲೇ ಒಂದು ರೀತಿಯ ಏನಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಕಂಟಕ ಒದಗಿದ್ಯಾ? ಯಾಕಂದ್ರೆ ಅಜ್ಞಾತ ಕೈಗಳಿಂದ ಏನು ಕೆಲಸಗಳು ನಡೀತಾ ಇದೆ, ಈ ಒಂದು ಪರಿಶೀಲನೆಯನ್ನ ನಡೆಸಿದಾಗ ಒಂದು ರೀತಿಯಲ್ಲಿ ಭಯಾನಕ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಸ್ವಾರ್ಥಕ್ಕೆ ಏನು ಒಂದು ಮನುಷ್ಯರ ಸ್ವಾರ್ಥಕ್ಕೆ 100ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಬಲಿಯಾಗಿರುವಂತದ್ದು. 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಈಗಾಗಲೇ ಮಾಯವಾಗಿರುವಂತಹ ದೃಶ್ಯಗಳನ್ನ ಈಡೆನ್ಸ್ ನ್ಯೂಸ್ ನೀಡ್ತಾ ಇರುವಂತದ್ದು. ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ, ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ, ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ. ನೋಡಿ ಇಲ್ಲಿ ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ತಿಳ್ಕತೀವಿ. ನೋಡಿ ಅದೇ ಚಾಮುಂಡಿ ಬೆಟ್ಟ ಗೋಪುರ. ನೋಡಿ ಮರಗಳು ತರದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ ನಿಮ್ಗೆ. ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ? ರೆಕಾರ್ಡ್ ಆಗ್ಬಿಡ್ಲಿ, ಓಕೆನಾ? ನೋಡಿ ಯಾವ ಮಟ್ಟಕ್ಕೆ ಬಗ್ದಾಕವ್ರೆ ಚಾಮುಂಡಿ ಬೆಟ್ಟನ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರಲ್ಲ, ಏನೂ ಇಲ್ಲ. ಮೊದಲೇ ಒಂದು ಗೋಶಾಲೆ ಇದೆ, ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು, ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬಾಕೋದು ಯಾವ ಪುರುಷಾರ್ಥಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದು ನಿಮ್ಮ ಕ್ಷೇತ್ರ. ಚಾಮುಂಡಿ ಬೆಟ್ಟಕ್ಕೆ ಈಗ 2 ಸಾರಿ ಬಂದಿದ್ದೀರಿ. ನಿಮ್ಗೆ ಸಂಬಂಧಪಟ್ಟಂತರೂ ಎಡಬಳ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಹಿತಿ ಕೊಡಲಿಲ್ವಾ? ಅವ್ರ ಜವಾಬ್ದಾರಿ ಏನು ಹೇಳಿ? ನಿಮ್ಮ ಜೊತೆ ಆರಾತುರ ಹಾಕಕ್ಕೆ ಬರ್ತಾರಲ್ಲಪ್ಪ ಕಾರ್ಗಳಲ್ಲಿ, ಅವರ ಜವಾಬ್ದಾರಿ ಏನು? ಅಲ್ಲ ಆಲ್ರೆಡಿ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಒಂದು ಗೋಶಾಲೆ ಅದು ಚಪ್ಪಲಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ, ಅದೇ ಉದ್ಘಾಟನೆ ಮಾಡಿಲ್ಲ. ಈಗ ಇಲ್ಲೇ ಹೆಂಗೆ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ? ಇಷ್ಟೊಂದು ದಿಂಡು ಕಲ್ಲುಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ 15 ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತೋಯ್ತದಲ್ಲ, ಅವಾಗ ಏನು ಮಾಡ್ತೀರಿ? ನೋಡಿ ಅಲ್ಲಿ ತೋರಿಸಿ, ಅಲ್ಲಿ ಆ ಕಡೆ ತೋರಿಸಿ ಗೆಳೆಯರೆ. ನೋಡಿ ಅಲ್ಲಿ ಹಂಗೆ ನೋಡಮ್ಮಲ್ಲಿ
ಆ ಸೈಜ್ಗಳು ಕಟ್ಟಿ ಹಂಗೆ ಎತ್ತರದಲ್ಲಿ ಇರುತ್ತೋ ಹಿಂಗೆಲ್ಲ ಹಿಂಗೆ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತೋಗ್ಬಿಟ್ರೆ ಮಳೆ ಒಂದು ವಾರ 15 ದಿವಸ ಇಟ್ಕೊಂಡ್ರೆ ಅದು ಕುಸ್ತೋಗುತ್ತಲ್ಲ. ಹೆಂಗೆ ಇವರು ಚಾಮುಂಡಿ ಬೆಟ್ಟನ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ? 8 ಜನ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ರಿ? 8 ಜನ ಇಲ್ಲಿರೋದು. ಎಸ್, ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಏನಾದ್ರೂ ಬಂದಿದ್ಯಾ? ಒಂದು ರೀತಿಯ ಏನು ಈ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಏನಾದ್ರೂ ಕಂಟಕ ಬಂದೊದಗಿದೆಯಾ ಎಂಬುದಾಗಿ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು. ಈ ಒಂದು ವಿಜುವಲ್ಸ್ ಗಳ ಹೋದಾದ್ರೆ ಆ ಒಂದು ರೀತಿಯಲ್ಲಿ ಏನಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಕಂಟಕ ಬಂದೊದಗಿದ್ಯಾ? ಅಷ್ಟೊಂದು ಮರಗಳ ನಾಶ ಆಗಿರ್ಬೋದು, ಬಂಡೆಗಳ ನಾಶ ಆಗಿರ್ಬೋದು, ಇದೆಲ್ಲವನ್ನ ನೋಡಿದ್ರೆ ಒಂದು ರೀತಿಯ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರುವಂತದ್ದು. ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆಯಾ ಎಂಬುದಾಗಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಈಗಾಗಲೇ ಏನು ಹೋರಾಟಗಾರರಾಗಿರುವಂತಹ DPK ಪರಮೇಶ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್, DPK ಪರಮೇಶ್ ಅವರೇ, ಇನ್ನು ನೋಡ್ತಾ ಇದ್ವಿ ಈ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ಏನು ಕುತ್ತು ಬಂದೊದಗಿದೆಯಾ ಎಂಬುದಾಗಿ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ವಿಜುವಲ್ಸ್ ಗಳನ್ನೆಲ್ಲ ನೋಡಿದ್ರೆ ಇದು ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನಮಸ್ಕಾರ ಇಡನ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ ಪರಮೇಶ್. ಇವತ್ತು ಕನಕದಾಸರ ಜಯಂತಿ. ಸಮಸ್ತ ಕನ್ನಡಿನ ಆತ್ಮೀಯ ಕನ್ನಡದ ಬಂಧುಗಳಿಗೆ ನಿಮ್ಮ ಇಡನ್ ನ್ಯೂಸ್ ಮುಖಾಂತರ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು. ಈ ದುರಂತ ಮೈಸೂರಿನಲ್ಲಿ ದುರಂತ ಏನಪ್ಪಾ ಅಂದ್ರೆ ನೋಡಿ, ಚಾಮುಂಡಿ ಬೆಟ್ಟ ಬಗ್ಗೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಗಂಟೆಗೋಸ್ಕರವಾಗಿ ಮಾತಾಡ್ತಾರೆ. ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಬೆಟ್ಟವನ್ನ ಅಗೆದು ಈ ರೀತಿ ಮಟ್ಟ ಮಾಡೋದು ಎಷ್ಟು ಸರಿ? ನಾವು ಹಲವಾರು ಬಾರಿಗಳು ಹೋರಾಟ ಮಾಡಿದ್ದೇವೆ. ಕಳೆದ ಬಿಜೆಪಿ ಸರ್ಕಾರ ರೂಪೆ ಮಾಡಕ್ ಹೊರಟಿತ್ತು. ಆ ರೂಪೆನ ಮೈಸೂರಿನಲ್ಲಿ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಎಲ್ಲ ಸೇರಿ ಸುಮಾರು 55 ದಿನಗಳ ಕಾಲ ಹೋರಾಟ ಮಾಡಿ ಆ ರೂಪೆನ ತಡೆ ಹಿಡಿದ್ವಿ. ಇವತ್ತು ಅಲ್ಲಿಂದ ಇಲ್ಲಿ ತನಕ ಬಸ್ ಸ್ಟ್ಯಾಂಡ್ ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಕ್ಕೆ ಪಾರ್ಕಿಂಗ್ಗೋಸ್ಕರ ಸುರಂಗ ಮಾರ್ಗಗಳನ್ನ ಮದ್ದುಗುಂಡು ಸಿಡಿಸೋದ್ರ ಮೂಲಕ ಕೆಲಸ ಮಾಡಲು ಮುಂದಾದಂತ ಸಂದರ್ಭದಲ್ಲಿ ನಂದಿ ಬೆಟ್ಟಕ್ಕೆ ಹೋಗುವಂತ ದಾರಿ ಕುಸ್ತೋಯ್ತು. ಆ ನಂದಿ ಬೆಟ್ಟಕ್ಕೆ ಹೋದಂತ ದಾರಿ ಕುಸ್ತ ಮೇಲೆ ಇವತ್ತವರೆಗೂ ದಾರಿನ ಸರಿಪಡಿಸಕ್ಕೆ ಯಾವ ಅಧಿಕಾರಿಗಳಿಂದನೂ ಆಗ್ಲಿಲ್ಲ, ಯಾವ ರಾಜಕಾರಣಿಗಳಿಂದನೂ ಆಗ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳನ್ನ ಮುಂದೆ ಇಟ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಗೋಶಾಲೆ ಮಾಡ್ತೀವಿ ಅಂತ ಹೊರಟಿರೋದು ಎಷ್ಟು ಸರಿ? ಅದು ನಮ್ಮ ಮೈಸೂರಿನವರಲ್ಲ, ಯಾವ್ದೋ ಮಂಗಳೂರು ಭಾಗದವರಂತೆ. ಆಲ್ರೆಡಿ ನಂಜನಗೂಡ ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಇರ್ತಕ್ಕಂತ ಸ್ಥಳೀಯರ ಜಾಗ ಅದು. ಆ ಜಾಗವನ್ನ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾರೆ. ಅವರು ಗೋಶಾಲೆ ಹೆಸರಿನಲ್ಲಿ ಯಾವುದೋ ಒಂದು ಪುಣ್ಯ ಕ್ಷೇತ್ರದ ಹೆಸರಿನಲ್ಲಿ ಬಂದು ಗೋಶಾಲೆ ಮಾಡಕ್ ಮುಂದಾಗಿದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ PDO ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಕಳೆದ 15-20 ದಿನಗಳ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವರ ಗಮನಕ್ಕೆ ಬಂದಿದೆ. MLA ಅವರು ಏನ್ ಮಾಡ್ತಾ ಇದ್ದಾರೆ? ಸ್ಥಳೀಯ ನಗರ ಪಾಲಿಕೆ ಇದು ಗ್ರಾಮ ಪಂಚಾಯತಿ ಸದಸ್ಯರುಗಳು 8 ಜನ ಇದ್ದಾರೆ. ಆ 8 ಜನಗಳ ಜವಾಬ್ದಾರಿ ಏನು? ಅಧ್ಯಕ್ಷರ ಜವಾಬ್ದಾರಿ ಏನು? CO ಜವಾಬ್ದಾರಿ ಏನು? ಶಾಸಕರ ಜವಾಬ್ದಾರಿ ಏನು? ಸಂಸದರ ಜವಾಬ್ದಾರಿ ಏನು? ಅದು ನಮ್ಮ ಕ್ಷೇತ್ರದಿಂದ ಆಯ್ಕೆಯಾದಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಜಿಲ್ಲೆ. ಈ ಮೈಸೂರು ಜಿಲ್ಲೆ ಮೇಲಿರ್ತಕ್ಕಂಥ ಪವಿತ್ರವಾದಂತ ಪುಣ್ಯ ಕ್ಷೇತ್ರ ಚಾಮುಂಡಿ ಬೆಟ್ಟ. ಈ ಚಾಮುಂಡಿ ಬೆಟ್ಟದ ಮೇಲೆ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಮಾಡ್ತಾ ಇದ್ರಲ್ಲ, ಇದು ಎಷ್ಟು ಸರಿ? ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಿನ್ನೆ ಕರೆ ಮಾಡಿದಾಗ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗ್ ಗೊತ್ತೇ ಇಲ್ಲ, ನಮ್ ಗಮನಕ್ಕೆ ಬಂದಿಲ್ಲ, ನಾವು ಮದುವೆಗೆ ಬಂದಿದ್ದೇವೆ, 1-2 ದಿನ ಬಿಟ್ಟು ಮೈಸೂರಿಗೆ ಬರ್ತೇವೆ, ಕರೆ ಮಾಡ್ತೇವೆ ನಿಮಗೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ PDO ರೂಪೇಶ್ ಅವ್ರ ಜೊತೆ ಮಾತಾಡಿದ್ದೇವೆ. ಅವರು ನಮಗೆ ಸ್ಥಳೀಯರಿಂದ ಯಾವುದೇ ರೀತಿ ಬೆಂಬಲ ಇಲ್ಲ, ನಾವು ಏಕಾಂಗಿಯಾಗಿ ಹೋಗಿ ಪ್ರಶ್ನೆ ಮಾಡಕ್ ಆಗಲ್ಲ, ಅದು ರೆವಿನ್ಯೂ ಲ್ಯಾಂಡ್, ಇದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಬಳಿ ಒಂದ್ಸಾರಿ ಮಾತನಾಡಿ, ತಹಸೀಲ್ದಾರ್ ಗಮನಕ್ಕೂ ಬಂದಿದೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ, ಯಾವ್ದು ಇನ್ನು ಏನು ಕ್ರಮ ತಗೊಂಡಿಲ್ಲ ಅಂತ ಬೆಳಗ್ಗೆ PDO ಅವರು ಮಾತಾಡಿದ್ರು. ಈಗ ಅಭಿವೃದ್ಧಿ ಅನ್ನೋ ಒಂದು ಹೆಸರಿನಲ್ಲಿ
ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ಈಗ ಮರಗಳ ನಾಶ ಮಾಡೋದಾಗಿರ್ಬೋದು ಅಥವಾ ಅಲ್ಲಿದ್ದಂತಹ ಬಂಡೆಗಳ ನಾಶ ಮಾಡೋದಾಗಿರ್ಬೋದು, ಈ ರೀತಿಯ ಅಭಿವೃದ್ಧಿ ನಿಜವಾಗ್ಲೂ ನಮಗೆ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಪರಮೇಶ್ ಅವರೇ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನೋಡಿ, ಚಾಮುಂಡಿ ಬೆಟ್ಟ ಮೇಲೆ ಏನು ಬೆಟ್ಟದ ಗೋಪುರದ ಹಿಂಭಾಗ ಇರ್ತಕ್ಕಂಥ ಜಾಗ ಇದು. ಸರ್ವೆ ನಂಬರ್ 32/2 ಇದು ಸರ್ವೆ ನಂಬರ್ 132/2. ಈ ಸರ್ವೆ ನಂಬರ್ ಅಲ್ಲಿ ಖಾಸಗಿ ವ್ಯಕ್ತಿಗಳದ್ದು ಜಾಗ ಅಂತ ಹೇಳ್ತಾರೆ. ಖಾಸಗಿ ವ್ಯಕ್ತಿಗಳದಾಗ್ಲಿ, ಅದು ಪ್ರಭಾವ ವ್ಯಕ್ತಿಗಳದಾಗ್ಲಿ, ಚಾಮುಂಡಿ ಬೆಟ್ಟದ ಮೇಲೆ ಅಭಿವೃದ್ಧಿ ಮಾಡಬಾರ್ದು ಅಂತ ಒಂದ್ಸಲಿ ಘಂಟಾಘೋಷವಾಗಿ ಆಗ್ರಹಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ಅಭಿವೃದ್ಧಿ ಆಗ್ಬಾರ್ದು. ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟವಾಗೆ ಉಳಿಬೇಕು. ಚಾಮುಂಡಿ ಬೆಟ್ಟವನ್ನ ಇವರು ಅಗೇಕೆ ಯಾರು ಪರ್ಮಿಷನ್ ಕೊಟ್ರು? ಯಾವುದೇ ರೀತಿ ಅನುಮತಿ ತಗೊಂಡಿಲ್ಲ, ಯಾವುದೇ ರೀತಿ ಲೈಸೆನ್ಸ್ ಮಾಡಿಲ್ಲ. ಈ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟವನ್ನ ಅಗೆಯೋದು ಎಷ್ಟು ಸರಿ? ಇದನ್ನ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ನೇರವಾಗಿ ಉಗ್ರವಾಗಿ ಖಂಡಿಸುತ್ತೆ. ಅದು ಖಾಸಗಿ ವ್ಯಕ್ತಿಗಳದೇ ಆಗ್ಲಿ, ಖಾಸಗಿ ವ್ಯಕ್ತಿಗಳಾದ್ರೂ ಆ ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ರೀತಿ ಧಕ್ಕೆ ಬಾರದಾಗೆ, ಚಾಮುಂಡಿ ಬೆಟ್ಟದ ಇತಿಹಾಸಕ್ಕೆ ಧಕ್ಕೆ ಬಾರದ ಹಾಗೆ, ಚಾಮುಂಡಿ ಬೆಟ್ಟದ ಹಿಂಭಾಗ ಇರೋದ್ರಿಂದ ಎಲ್ಲ ಅಗದ್ಬಿಟ್ಟಿದ್ದಾರೆ. ಅಲ್ಲಿ ಏನು ತಡೆಗೋಡೆ ಕಟ್ಟಿದ್ದಾರೆ, ರಸ್ತೆಗೆ ತಡೆಗೋಡೆ ಕಟ್ಟಿದ್ದಾರೆ. ಆ ತಡೆಗೋಡೆ ಕಟ್ಟಿರ್ತಕ್ಕಂಥ ಕಲ್ಲುಗಳು ಸಂಪೂರ್ಣವಾಗಿ ಕಾಣ್ತಾ ಇದೆ. ಏನಾದ್ರೂ ಒಂದು ವಾರ 15 ದಿವಸ ಒಂದು ತಿಂಗಳು ಒಮ್ಮೆಗೆ ಮಳೆ ಹಿಡ್ಕೊಬಿಟ್ರೆ ಅದು ಕುಸಿಯೋ ಹಂತದಲ್ಲಿದೆ. ಆವಾಗ ಏನ್ ಮಾಡ್ತೀರಿ? ನಂದಿ ಬೆಟ್ಟಕ್ಕೆ ಹೋಗೋ ಜಾಗ ಕುಸ್ತೋಗೆ 2-3 ವರ್ಷ ಆಯ್ತು. ಇವ್ರ ಮನೆ ಹಾಳಾಗ, ಇವ್ರ ಮನೆ ಕೊಟ್ಟೋಗಿ, ಇವ್ರ ಮನೆ ದೀಪ ತುಂಬೋಗವ್ರು ಅದ್ರ ಬಗ್ಗೆ ಇನ್ನೂ ಉತ್ತಮವಾದಂತ ಕೆಲಸ ಮಾಡಿಲ್ಲ. ಆ ಕೆಲಸವನ್ನೇ ಸಂಪೂರ್ಣಗೊಳಿಸಿಲ್ಲ. ಆದ್ರೂ ಈ ಕೆಲಸದ ಬಗ್ಗೆ ಈಗ ಮುತುವರ್ಜಿ ವಹಿಸ್ಕೊಂಡು ಹೋಯ್ತಾ ಇದಾರಲ್ಲ. ಇದೇ ರೀತಿ ಮುಂದುವರೆದು ಮುಂದಿನ ದಿನಗಳಲ್ಲಿ ಚಾಮುಂಡಿ ಬೆಟ್ಟ ಉಳಿತದ? ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ಸಂಸದರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮೈಸೂರು ನಗರ ಪಾಲಿಕೆ ಸದಸ್ಯರುಗಳು, MLA ಆದಿಯಾಗಿ ಇದು ಮುಂದೆ ನಿಂತ್ಕೊಂಡು ಈ ಕೆಲಸವನ್ನ ತಡೆ ಹಿಡಿಬೇಕು, ಚಾಮುಂಡಿ ಬೆಟ್ಟವನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಎಚ್ಚರಿಕೆ ನೀಡುವುದರ ಮೂಲಕ ಖಂಡಿಸ್ತೇವೆ. ಪರಮೇಶ್ ಅವರೇ, ಏನು ಈ ಒಂದು ಗ್ರಾಮ ಪಂಚಾಯತಿ PDOಗೆ ಕಾಲ್ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಗಳನ್ನ ನೀಡ್ತಾ ಇಲ್ಲ. ಇನ್ನು ಶಾಸಕ GT ದೇವೇಗೌಡರ ಒಂದು ಅವ್ರಿಗೆ ಹೇಳಕ್ಕೆ ಹೋದ್ರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಗಳು ಕಂಡು ಬರ್ತಾ ಇಲ್ಲ. ಈ ಒಂದು ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಮಾಡ್ತೀವಿ. ನಾವು ಯಾವುದೇ ರೀತಿ ಮನವಿ ಕೊಡಲ್ಲ. ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವ 31 ಜಿಲ್ಲಾಧಿಕಾರಿಗಳಲ್ಲೂ ಆ ಜಿಲ್ಲಾಧಿಕಾರಿಗಳ ಕೆಲಸ, ಮೊದಲನೇ ಕೆಲಸ ಸರ್ಕಾರಿ ಜಾಗ ಉಳಿಸೋದು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸೋದು, ಕೆರೆ ಕಟ್ಟೆಗಳ ಅಭಿವೃದ್ಧಿ ಪಡಿಸೋದು, ರಾಜಕಾಲುವೆಗಳ ಮೇಲೆ ಯಾರು ಮನೆ ಕಟ್ಕೊಂಡವ್ರೆ ಅದನ್ನ ತೆರವುಗೊಳಿಸೋದು, ಸರ್ಕಾರಿ ಸಂಪತ್ತನ್ನ ರಕ್ಷಣೆ ಮಾಡುವಂತ ಕೆಲಸ ಪ್ರಮುಖವಾಗಿರೋದು ಜಿಲ್ಲಾಧಿಕಾರಿಗಳಿಗೂ. ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾವ್ರೆ? ನಮ್ದು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾಳೆ ಪ್ರಶ್ನೆ ಮಾಡ್ತೇವೆ. ಈಗ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆ 37 ಕಾವೇರಿ ಮುಖ್ಯ ರಸ್ತೆ, ಟೆರಿಸಾನ್ ಕಾಲೇಜ್ ಪಕ್ಕ ಒಂದು ಕೊಳ ಇದೆ. ಜಿಲ್ಲಾಧಿಕಾರಿಗಳ ಕಚೇರಿಗೂ ಆ ಕೊಳಕ್ಕೂ 1 ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್ ಇದೆ ಅಂತ. ಅಲ್ಲ, ಅರ್ಧ ಕಿಲೋಮೀಟರ್ ಇರ್ತಕ್ಕಂಥ ಕೊಳ ಇವತ್ತು ಎಲ್ಲರೂ ಆಕ್ರಮಿಸ್ಕೊತಾ ಇದಾರೆ. ಆ ಕೆರೆ ಬಗ್ಗೆ ಇವರು ಚಿಂತನೆ ಮಾಡ್ತಾ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಏನು? ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು? ಅಪಾರ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು? ಆ ಕ್ಷೇತ್ರದ MLAಗಳ ಜವಾಬ್ದಾರಿ ಏನು? ನಾವು ಉಗ್ರವಾಗಿ ಖಂಡಿಸ್ತೇವೆ ಇಂಥ ಘಟನೆಗಳನ್ನ. ಇವ್ರು ಮಾಡ್ಬೇಕಾಗಿರುವಂತ ಕೆಲಸಗಳನ್ನ ನಾವು ಮಾಡ್ಬೇಕು ಅಂದ್ರೆ ಇವರ ಬೇರೆ ಜವಾಬ್ದಾರಿ ಇವರು ಯಾವ ಪುಕ್ಕಟ್ಟೆಗೆ ಸಂಬಳ ಪಡಿತಾ ಇದಾರೆ? ಸಾರ್ವಜನಿಕರು ಕಟ್ಟುವಂತ ಸಂಬಳವನ್ನ ಯಾವ ಪುಕ್ಕಟ್ಟಕ್ಕೆ ಸಂಬಳ ಪಡಿತಾ ಇದಾರೆ? ಈಗ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಚಾಮುಂಡಿ ಬೆಟ್ಟ ಎಷ್ಟು ಒಂದ್ ರೀತಿಯಲ್ಲಿ ಏನು ಮೈಸೂರಿಗೆ ಬರೋರು ಮೈಸೂರು ಪ್ಯಾಲೇಸ್ ಅನ್ನ ಎಷ್ಟು ಜನ ನೋಡಕ್ ಬರ್ತಾರೆ, ಅಷ್ಟೇ ಜನ ಒಂದು ಬೆಟ್ಟವನ್ನ ನೋಡಕ್ ಕೂಡ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಈಗ ಆ ಬೆಟ್ಟದಲ್ಲಿ ಈ ರೀತಿಯ ಒಂದು ಕಳಪೆ ಅಭಿವೃದ್ಧಿ ನಡೀತಾ ಇದೆ ಅಲ್ಲ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಹಾಗೆ ಇದೇ ರೀತಿ ಮುಂದುವರೆದ್ರೆ ತಮ್ಮ ಮುಂದಿನ ನಡೆ ಏನು? DPK ಪರಮೇಶ್ವರ್ ಅವರೇ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ, ಅವರು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಮ್ಮ ಬರವಣಿಗೆ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಲವು ಕನ್ನಡ ಪರ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಕಾನೂನು ಹೋರಾಟ ಮಾಡ್ತೇವೆ. ಚಾಮುಂಡಿ ಬೆಟ್ಟವನ್ನ ರಕ್ಷಣೆ ಮಾಡ್ತೇವೆ. ಅಂದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ? ಅಧಿಕಾರಿಗಳಿಗೆ ಚೀಮಾರಿ ಆಗ್ತೇವೆ. ಮೊದಲನೇದಾಗಿ ಅಧಿಕಾರಿಗಳು ಮಾಡ್ಬೇಕಾಗಿರೋದು ಅವ್ರ ಕೆಲಸ, ನಾವಲ್ಲ. ನಮ್ಮ ಎನರ್ಜಿನೆಲ್ಲ ಹಾಳು ಮಾಡ್ಕೋಬೇಕಾಗಿರೋದು. ನಮಗೂ ಕುಟುಂಬಗಳಿದೆ, ನಮಗೂ ಮನೆ ಮಠ ಇದೆ, ನಮಗೂ ಮಕ್ಕಳಿದೆ, ನಮಗೂ ಒಂದು ವೃತ್ತಿ ಇದೆ. ಇದನ್ನ ರಕ್ಷಣೆ ಮಾಡಕ್ ಬಂದಿರತಕ್ಕಂಥ ಅಧಿಕಾರಿಗಳ ಕೆಲಸ ಏನು?
ಅವರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದಾರೆ? ನಾವು ಇದನ್ನೇ ಖಂಡಿಸುವುದ್ರ ಮೂಲಕ ಕಾನೂನು ಹೋರಾಟ ಮಾಡ್ತೇವೆ. ಧನ್ಯವಾದಗಳು ಪರಮೇಶ್, ತಮ್ಮೆಲ್ಲ ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಬಂದು ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಯಿಂದಲೇ ಒಂದು ರೀತಿಯ ಕಂಟಕ ಬಂದಿದೆಯಾ ಎಂಬುದಾಗಿ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಒಂದು ರೀತಿಯ ಅಜ್ಞಾತ ಕೈಗಳ ಕೆಲಸ ನಡೀತಾ ಇದೆ. ಇದನ್ನ ಪರಿಶೀಲನೆಯನ್ನ ನಡೆಸಿದಾಗ ಒಂದು ರೀತಿಯ ಭಯಾನಕ ಚಿತ್ರಣಗಳು ಬಂದಿರುವಂತದ್ದು. ಅದನ್ನ ನೀವು ಈಡನ್ ನ್ಯೂಸ್ ನಲ್ಲಿ ಕೂಡ ಈಗ ನೋಡ್ತಾ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಡಿಪಿಕೆ ಪರಮೇಶ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಯಾವ ರೀತಿಯಾಗಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ, ತವರು ಜಿಲ್ಲೆ ಅಂತ ಏನ್ ಹೇಳ್ತೀವಿ ಮೈಸೂರಿನಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು. ಇದೆಲ್ಲ ಈ ಒಂದು ಸಮಸ್ಯೆಗಳು ಸಿದ್ದರಾಮಯ್ಯ ಅವರಿಗೆ ಗೊತ್ತೇ ಇಲ್ವಾ? ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನ ಪಡಿತಾರೆ. ಬರೀ ದರ್ಶನ ಪಡೆಯೋದು ಹೋಗೋದು ಇಷ್ಟೇ ಆಯ್ತಾ? ನಿಜವಾಗ್ಲೂ ಅಲ್ಲಿ ಏನ್ ಅಭಿವೃದ್ಧಿ ಕೆಲಸ ನಡೀತಾ ಇದೆ? ಈ ರೀತಿ ಇಷ್ಟೊಂದು ಮರಗಳ ಕಡಿತ ಆಗ್ತಾ ಇದೆ, ಇಷ್ಟೊಂದು ಬಂಡೆಗಳ ನಾಶ ಆಗ್ತಾ ಇದೆ, ಪರಿಸರದಲ್ಲಿ ಒಂದು ರೀತಿಯ ಅವ್ಯವಸ್ಥೆ ನಡೀತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಒಂದು ರೀತಿಯಲ್ಲಿ ಏನಾದ್ರೂ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಗೊತ್ತೇ ಇಲ್ವಾ, ಅಥವಾ ಗೊತ್ತಾಗ್ಲಿಕ್ಕೆ ಇಂಟ್ರೆಸ್ಟ್ ಅನ್ನೇ ತೋರಿಸ್ತಾ ಇಲ್ವಾ ಎಂಬುದಾಗಿ ಕೂಡ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಇನ್ನು ಇನ್ನೊಂದು ಕಡೆ ನೋಡೋದಾದ್ರೆ ಇಲ್ಲಿನ PDOಗಳು ಏನ್ ಮಾಡ್ತಾ ಇದ್ದಾರೆ? PDOಗಳ ಗಮನಕ್ಕೆ ಬಂದಿಲ್ವಾ? ಈ ಇಷ್ಟೊಂದು ಈಗೇನ ಕಾಡಿನ ನಾಶ ಆಗ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ, ಇಷ್ಟೊಂದು ಮರಗಳನ್ನ ಈಗಾಗ್ಲೇ ಕಡಿದಾಕ್ಲಾಗಿದೆ. ಹಾಗೆ ಅಲ್ಲಿದ್ದಂತಹ ಬಂಡೆಗಳನ್ನು ಕೂಡ ಈಗಾಗ್ಲೇ ಬಂಡೆಗಳ ನಾಶ ಆಗಿರುವಂತದ್ದು. ಇಷ್ಟೆಲ್ಲ ಆಗಿದ್ರು ಕೂಡ ಅಲ್ಲಿನ PDOಗಳ ಗಮನಕ್ಕೆ ಬಂದಿಲ್ವಾ? ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಷಯ ಬಂದೇ ಇಲ್ವಾ? ಹಾಗಾದ್ರೆ ನಿಜವಾಗ್ಲೂ ಪಬ್ಲಿಕ್ ವಾಯ್ಸ್ ಅನ್ನ ರೇಸ್ ಮಾಡ್ಬೇಕಾ? ಪಬ್ಲಿಕ್ ವಾಯ್ಸ್ ರೇಸ್ ಮಾಡ್ಲಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಏನು ಗೊತ್ತೇ ಆಗಲ್ವಾ ಎನ್ನುವ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಎಂಟು ಜನ ಇಲ್ಲಿರೋದು ಕಾಣುತ್ತೆ. ಹೊಸದಾಗಿ ಬಿಲ್ಡಿಂಗ್ ನೋಡಿ, ಈ ರೀತಿ ಮರಗಳು ತರದು ಮರಗಳ ಅಂಶ ಮಡಗಿದ್ದಾರೆ, ಬಂಡೆಗಳೆಲ್ಲ ಹಿಂಗ್ ತಳ್ಳಿದ್ದಾರೆ. ಚಾಮುಂಡಿ ಬೆಟ್ಟ ಉಳಿ ಅಂದ್ರೆ ಹೆಂಗ್ ಉಳಿತಿದೆ ಚಾಮುಂಡಿ ಬೆಟ್ಟ? ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದಾರೆ? ಸಂಬಂಧಪಟ್ಟಂತ PDO ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು 8 ಜನ, ಒಬ್ರು ಅಧ್ಯಕ್ಷರು 9 ಜನ ಇದಾರಲ್ಲ, ಈ 8 ಜನದ ಪಾತ್ರ ಏನು? ಚಾಮುಂಡಿ ಬೆಟ್ಟ ಗುಳ ಮಾಡಕ್ಕೋಸ್ಕರ ಇವರು ಆಯ್ಕೆ ಆಗಿದಾರಾ? ಏನ್ ಚಾಮುಂಡಿ ಬೆಟ್ಟ ನೋಡಿ, ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ, ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ, ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ. ಇಲ್ಲಿ ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ತಿಳ್ಕ ನೋಡಿ. ಅದೇ ಚಾಮುಂಡಿ ಬೆಟ್ಟ ಗೋಪುರ. ನೋಡಿ, ಮರಗಳು ತರದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ, ನಿಮ್ಗೆ ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದಾರೆ? ರೆಕಾರ್ಡ್ ಆಗ್ಬಿಡ್ಲಿ, ಓಕೆನಾ? ನೋಡಿ ಯಾವ ಮಟ್ಟಕ್ಕೆ ಬಗ್ದಾಕವ್ರೆ ಚಾಮುಂಡಿ ಬೆಟ್ಟನ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರಲ್ಲ, ಏನೂ ಇಲ್ಲ. ಮೊದಲೇ ಒಂದು ಗೋಶಾಲೆ ಇದೆ, ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು, ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬಾಕೋದು ಯಾವ ಪುರುಷಾರ್ಥಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದು ನಿಮ್ಮ ಕ್ಷೇತ್ರ, ಚಾಮುಂಡಿ ಬೆಟ್ಟಕ್ಕೆ ಈಗ 2 ಸಾರಿ ಬಂದಿದ್ದೀರಿ. ನಿಮ್ಗೆ ಸಂಬಂಧಪಟ್ಟಂತರು ಎಡಬಳ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಹಿತಿ ಕೊಡಲಿಲ್ವಾ? ಅವ್ರ ಜವಾಬ್ದಾರಿ ಏನು ಹೇಳಿ? ನಿಮ್ಮ ಜೊತೆ ಆರಾತುರ ಯಾಕಕ್ಕೆ ಬರ್ತಾರಲ್ಲಪ್ಪ ಕಾರ್ಗಳಲ್ಲಿ, ಅವರ ಜವಾಬ್ದಾರಿ ಏನು? ಅಲ್ಲ, ಆಗಲೇ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಒಂದು ಗೋಶಾಲೆ ಅದು ಚಪ್ಪಲಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ, ಅದೇ ಉದ್ಘಾಟನೆ ಮಾಡಿಲ್ಲ. ಈಗ ಇಲ್ಲೇ ಹೆಂಗೆ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ? ಇಷ್ಟೊಂದು ದಿಂಡುಕಲ್ಲುಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ 15 ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತೋಯ್ತದಲ್ಲ, ಅವಾಗ ಏನು ಮಾಡ್ತೀರಿ? ನೋಡಿ ನೋಡಿ ಅಲ್ಲಿ ತೋರಿಸಿ, ಅಲ್ಲಿ ಆ ಕಡೆ ತೋರಿಸಿ ಗೆಳೆಯರೆ.
ನೋಡಿ ನೋಡಲ್ಲಿ ಹಂಗೆ ನೋಡಮ್ಮಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗೆ ಎತ್ತರದಲ್ಲಿ ಇರುತ್ತೋ ಹಿಂಗೆಲ್ಲ ಹಿಂಗೆ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತೋಗ್ಬಿಟ್ರೆ ಮಳೆ ಒಂದು ವಾರ 15 ದಿವಸ ಇಟ್ಕೊಂಡ್ರೆ ಅದು ಕುಸ್ತೋಗುತ್ತಲ್ಲ. ಹೆಂಗೆ ಇವರು ಚಾಮುಂಡಿ ಬೆಟ್ಟನ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ? 8 ಜನ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ರಿ? 8 ಜನ ಇಲ್ಲಿ ಇರೋದು. ಮಾಡಿ ಕಾಣುತ್ತೆ ಹೊಸದಾಗಿ ಬಿಲ್ಡಿಂಗ್ ಹೇಳ್ತಿ ನೋಡಿ, ಈ ರೀತಿ ಮರಗಳು ತರದು ಮರಗಳ ಅಂಶ ಮಡಗಿದ್ದಾರೆ, ಬಂಡೆಗಳೆಲ್ಲ ಹಿಂಗೆ ತಳ್ಳಿದ್ದಾರೆ. ಚಾಮುಂಡಿ ಬೆಟ್ಟ ಉಳಿ ಅಂದ್ರೆ ಹೆಂಗ್ ಉಳಿತಿದೆ ಚಾಮುಂಡಿ ಬೆಟ್ಟ? ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟಂತ PDO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು 8 ಜನ, ಒಬ್ರು ಅಧ್ಯಕ್ಷರು 9 ಜನ ಇದಾರಲ್ಲ, ಈ 9 ಜನದ 8 ಜನದ ಪಾತ್ರ ಏನು? ಚಾಮುಂಡಿ ಬೆಟ್ಟ ಗುಳ ಮಾಡಕ್ಕೋಸ್ಕರ ಇವರು ಆಯ್ಕೆ ಆಗಿದ್ದಾರಾ? ಏನ್ ಚಾಮುಂಡಿ ಬೆಟ್ಟ ನೋಡಿ, ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ, ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ, ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ. ಇಲ್ಲಿ ಈ ತರ ಅಕ್ರಮಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಈಗ ಬಂದಿರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಅಭಿವೃದ್ಧಿಯಿಂದಲೇ ಕಂಟಕ ಬರ್ತಾ ಇದ್ಯಾ? ಚಾಮುಂಡಿ ಬೆಟ್ಟದಲ್ಲಿ ಏನು ಒಂದು ರೀತಿಯ ಅಜ್ಞಾತ ಕೈಗಳ ಕೆಲಸ ನಡೀತಾ ಇದೆ. ಇದನ್ನ ಪರಿಶೀಲನೆಯನ್ನ ನಡೆಸಿದಾಗ ಒಂದು ರೀತಿಯ ಭಯಾನಕ ಚಿತ್ರಣಗಳು ಕೂಡ ಕಂಡು ಬಂದಿರುವಂತದ್ದು. ಒಂದು ರೀತಿಯ ಸ್ವಾರ್ಥಕ್ಕೆ ಈ ಒಂದು 100ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಬಲಿಯಾಗಿದೆ. 5 ರಿಂದ 6 ಎಕರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಒಂದು ರೀತಿಯ ಮಾಯವಾಗಿರುವಂತದ್ದು. ಇನ್ನು ಗ್ರಾಮ ಪಂಚಾಯತಿ PDOಗೆ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್ ಎಂಬಂತೆ ಕಂಡು ಬರ್ತಾ ಇದೆ. ಇನ್ನು ಕರೆಯನ್ನ ಮಾಡಿದ್ರು ಕೂಡ ಶಾಸಕ GT ದೇವೇಗೌಡ ರಿಸೀವ್ ಮಾಡ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು. ಇನ್ನು ಅಭಿವೃದ್ಧಿ ನೆಪದಲ್ಲಿ ಒಂದು ರೀತಿಯ ಬೆಟ್ಟ ಗುಡ್ಡಗಳನ್ನೇ ಇದ್ದಾರಾ ಅಧಿಕಾರಿಗಳು? ಇನ್ನು ಮುಂದೆ ಇದೇ ರೀತಿ ನಡೆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆಗುವಂತಹ ಘೋರ ದುರಂತಗಳಾದ್ರೆ ಇದಕ್ಕೆಲ್ಲ ಯಾರು ಹೊಣೆ ಎಂಬುದಾಗಿ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಪರಿಸರವಾದಿಯಾಗಿರುವಂತಹ ಭಾನು ಮೋಹನ್ ಮೇಡಮ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಭಾನು ಮೋಹನ್ ಮೇಡಮ್, ಇನ್ನು ನಾವು ನೋಡ್ತಾ ಇದ್ವಿ ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಹೇಳ್ತೀರಾ ಮ್ಯಾಮ್? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಮ್ಯಾಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ, ಮತ್ತೆ ಅವರನ್ನ ಪ್ರಯತ್ನ ಪಡ್ತೇವೆ ಕರೆಗೆ ತರಲಿಕ್ಕೆ. ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಈಗಾಗಲೇ ಅಲ್ಲಿ ಕೂಡ ನಿಮ್ಗೆ ನಾವು ಈಡೆನ್ಸ್ ಮುಖಾಂತರವಾಗಿ ತೋರಿಸ್ತಾ ಇದ್ದೇವೆ. ಒಂದು ರೀತಿಯ ಯಾವಾಗ್ಲೂ ಗ್ರೀನರಿ ಆಗಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದಾಗಿ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಮರಗಳನ್ನ ಈಗ ಕಡಿಯಲಾಗಿದೆ. ಈಗ ಆ ಒಂದು ರೀತಿಯಲ್ಲಿ ಏನು ಮರಗಳೇ ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಸಾಕಷ್ಟು ಬಂಡೆಗಳನ್ನ ಕೂಡ ಹೊಡೆದು ನಾಶ ಕೂಡ ಮಾಡಲಾಗಿದೆ ಎಂಬುದಾಗಿ ಕೂಡ ಈಗಾಗಲೇ ನಾವು ಏನು DPK ಪರಮೇಶ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಅವರು ಸಾಕಷ್ಟು ಮಾಹಿತಿಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ನೀಡ್ತಾ ಹೋದ್ರು. ಮತ್ತೆ ಏನು ಪರಿಸರವಾದಿ ಆಗಿರುವಂತಹ ಭಾನು ಮೋಹನ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಭಾನು ಮೋಹನ್ ಮೇಡಮ್, ಇನ್ನು ನೋಡ್ತಾ ಇದ್ವಿ ನಾವು ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕಂಟಕ ಈಗ ಬಂದಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೇಡಮ್? ಭಾನು ಮೋಹನ್ ಮೇಡಮ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಈಗ ಎದುರಾಗಿರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಯಿಂದಲೇ ಒಂದು ರೀತಿಯ ಕಂಟಕ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಹೇಳ್ತಾ ಇದ್ವಿ ನಾವು ಕೂಡ. ಏನು ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು, ಸಾಕಷ್ಟು ಮರಗಳನ್ನ ಈಗಾಗಲೇ ನಾಶ ಪಡಿಸಲಾಗಿದೆ. ಅಲ್ಲಿ ಒಂದು ಏನು ತಡೆ ಗೋಡೆ ಇದೆ, ಅದನ್ನ ಕೂಡ ತಾವು ನೋಡ್ತಾ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ DPK ಪರಮೇಶ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು. ಆ ಒಂದು ತಡೆಗೋಡೆ ಏನಿದೆ, ಈಗ ಏನಾದ್ರೂ ಒಂದು 5-6 ದಿನಗಳ ಕಂಟಿನ್ಯೂಯಸ್ ಮಳೆ ಬಂದ್ರೆ ಆ ಗೋಡೆ ಕೂಡ ಬೀಳುವ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸಾರಿ ನಂದಿ ಬೆಟ್ಟದಲ್ಲಿ ಏನು ಒಂದು ನಂದಿ ಮೂರ್ತಿ ಇದೆ, ನಂದಿ ವಿಗ್ರಹವಿದೆ. ಇದನ್ನ ನಾವು ನೋಡ್ತಿರ್ಬೇಕಾದ್ರೆ ಈಗಾಗಲೇ ರಸ್ತೆ ಹಾಳಾಗಿರುವಂತದ್ದು.
ರೀತಿ ಮುಂದುವರೆದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ರಸ್ತೆ ಕೂಡ ಹಾಳಾಗಬಹುದು. ಅದಕ್ಕೆಲ್ಲ ಯಾರು ಹೊಣೆಯಾಗ್ತಾರೆ ಎಂಬುದಾಗಿ ಸಾಕಷ್ಟು ಮಾಹಿತಿ ರಮೇಶ್ ಅವರು ನೀಡ್ತಾ ಹೋದ್ರು. ಇವೆಲ್ಲ ಉಳಿತಾವ ಅಲ್ಲ. ಆಲ್ರೆಡಿ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಒಂದು ಗೋಶಾಲೆ ಅದು ಚಪ್ಪಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ, ಅದೇ ಉದ್ಘಾಟನೆ ಮಾಡಿಲ್ಲ. ಈಗ ಇಲ್ಲೇ ಹೆಂಗ್ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ. ಇಷ್ಟೊಂದು ದಿಂಡುಕಲ್ಲುಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ 15 ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತೋಯ್ತದಲ್ಲ, ಅವಾಗ ಏನು ಮಾಡ್ತಾರೆ ನೋಡಿ. ನೋಡಿ ಅಲ್ಲಿ ತೋರಿಸಿ, ಅಲ್ಲಿ ಆ ಕಡೆ ತೋರಿಸಿ ಗೆಳೆಯರೆ. ನೋಡಿ ನೋಡಲ್ಲಿ ಹಂಗೆ ನೋಡಮ್ಮಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗೆ ಎತ್ತರದಲ್ಲಿ ಇರುತ್ತೋ ಹಿಂಗೆಲ್ಲ ಹಿಂಗೆ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತೋಗ್ಬಿಟ್ರೆ ಮಳೆ ಒಂದು ವಾರ 15 ದಿವಸ ಇಟ್ಕೊಂಡ್ರೆ ಅದು ಕುಸ್ತೋಗುತ್ತಲ್ಲ. ಹೆಂಗೆ ಇವರು ಚಾಮುಂಡಿ ಬೆಟ್ಟನ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ? 8 ಜನ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ರಿ? 8 ಜನ ಇಲ್ಲಿರೋದು ಮಾಡಿ ಕಾಣುತ್ತೆ. ಹೊಸದಾಗಿ ಬಿಲ್ಡಿಂಗ್ ಹೇಳ್ತ ನೋಡಿ. ಈ ರೀತಿ ಮರಗಳು ತರದು ಮರಗಳ ಅಂಶ ಮಡಗಿದ್ದಾರೆ, ಬಂಡೆಗಳೆಲ್ಲ ಹಿಂಗೆ ತಳ್ಳಿದ್ದಾರೆ. ಚಾಮುಂಡಿ ಬೆಟ್ಟ ಉಳಿ ಅಂದ್ರೆ ಹೆಂಗ್ ಉಳಿತಿದೆ ಚಾಮುಂಡಿ ಬೆಟ್ಟ? ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟಂತ PDO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು 8 ಜನ, ಒಬ್ರು ಅಧ್ಯಕ್ಷರು 9 ಜನ ಇದಾರಲ್ಲ. ಈ 9 ಜನದ 8 ಜನದ ಪಾತ್ರ ಏನು? ಚಾಮುಂಡಿ ಬೆಟ್ಟ ಗುಳ ಮಾಡಕ್ಕೋಸ್ಕರ ಇವರು ಆಯ್ಕೆ ಆಗಿದ್ದಾರಾ? ಏನ್ ಚಾಮುಂಡಿ ಬೆಟ್ಟ ನೋಡಿ, ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ. ಅಲ್ಲಿ ಕಾಣ್ತೈತೆ ಗೋಪುರ, ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ. ಇಲ್ಲಿ ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ನೋಡಿ. ಅದೇ ಚಾಮುಂಡಿ ಬೆಟ್ಟ ಗೋಪುರ. ನೋಡಿ ಮರಗಳು ತರದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ ನಿಮ್ಗೆ. ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದಾರೆ? ರೆಕಾರ್ಡ್ ಆಗ್ಬಿಡ್ಲಿ, ಓಕೆನಾ? ನೋಡಿ ಯಾವ ಮಟ್ಟಕ್ಕೆ ಬಗ್ದಾಕವ್ರೆ ಚಾಮುಂಡಿ ಬೆಟ್ಟನ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರಲ್ಲ, ಏನೂ ಇಲ್ಲ. ಮೊದಲೇ ಒಂದು ಗೋಶಾಲೆ ಇದೆ, ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು, ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬಾಕೋದು ಯಾವ ಪುರುಷಾರ್ಥಕ್ಕೆ? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದು ನಿಮ್ಮ ಕ್ಷೇತ್ರ. ಚಾಮುಂಡಿ ಬೆಟ್ಟಕ್ಕೆ 2 ಸಾರಿ ಬಂದಿದ್ದೀರಿ. ನಿಮ್ಗೆ ಸಂಬಂಧಪಟ್ಟಂತರು ಎಡಬಳ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಹಿತಿ ಕೊಡಲಿಲ್ವಾ? ಅವ್ರ ಜವಾಬ್ದಾರಿ ಏನು ಹೇಳಿ? ನಿಮ್ಮ ಜೊತೆ ತುರೆ ಹಾಕಕ್ಕೆ ಬರ್ತಾರಲ್ಲಪ್ಪ ಕಾರ್ಗಳಲ್ಲಿ, ಅವರ ಜವಾಬ್ದಾರಿ ಏನು? ಇವೆಲ್ಲ ಉಳಿತಾವ ಅಲ್ಲ. ಆಲ್ರೆಡಿ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಒಂದು ಗೋಶಾಲೆ ಅದು ಚಪ್ಪಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ, ಅದೇ ಉದ್ಘಾಟನೆ ಮಾಡಿಲ್ಲ. ಈಗ ಇಲ್ಲೇ ಹೆಂಗ್ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ. ಇಷ್ಟೊಂದು ದಿಂಡುಕಲ್ಲುಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ 15 ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತೋಯ್ತದಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕುತ್ತು ಬಂದಿದೆ, ಕಂಟಕ ಬಂದಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡ್ತಾ ಹೋದ್ವಿ. ಈಗ ಇದರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಪರಿಸರವಾದಿಯಾಗಿರುವಂತಹ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಮೇಡಮ್, ಏನು ನೋಡ್ತಾ ಇದ್ವಿ ನಾವು, ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ರೀತಿಯ ಚಾಮುಂಡಿ ಬೆಟ್ಟಕ್ಕೆ ಕಂಟಕ ಬಂದೊದಗಿರುವಂತದ್ದು. ಇನ್ನು ಸಾಕಷ್ಟು ಮರಗಳನ್ನ ಕೂಡ ನಾಶ ಮಾಡಲಾಗಿದೆ, ಈಗ ಬಂಡೆಗಳನ್ನ ಕೂಡ ಒಡೆದು ನಾಶ ಮಾಡಲಾಗಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೇಡಮ್? ನಮಸ್ತೆ ಮೇಡಮ್, ಹೇಳಿ. ನಿಮ್ಮ ಮಾತಾಡೋದ್ ಮುಖಾಂತರ ನಾವು ಎಲ್ಲಾ ತರ ಆಗೋದನ್ನ ಹೇಳ್ತಾ ಇದೀವಿ. ಎಲ್ಲಾ ತರದ ಆಗೋದನ್ನು ಪ್ರವಾಹ ಬಂದು ಇದೆ. ಫಸ್ಟ್ ಟೈಮ್ ಮಾಡಿ ಅಲ್ಲಿ ಬಂಡೆ ಆಗಿದ್ದಕ್ಕೆ ನಂಗೆ ಹತ್ರ ಲ್ಯಾಂಡ್ಸ್ಕೇಪ್ ಆಗಿರೋದು.
ಸೊ ಈಗ ನೋಡಿದ್ರೆ ಈಗ ನಮ್ಗೆ ಒಂದು 2 ದಿನದಲ್ಲಿ ಮಾಹಿತಿ ಬಂತು. ಈಗ ಗೋಶಾಲೆ ಅಂದ್ರೆ ನಮ್ಗೆ ಮೊದಲು ಮಾಹಿತಿ ಗೊತ್ತಿರ್ಲಿಲ್ಲ. ಬೆಟ್ಟದಲ್ಲಿ ಏನೋ ಕಾಮಗಾರಿ ಮಾಡ್ತಾ ಇದ್ದಾರೆ, ಏನೋ ಮಾಹಿತಿ ಬಂದಿದೆ ಅಂತ ಹೇಳಿದಾಗ ನಾನು ಅರಣ್ಯ ಇಲಾಖೆಗೆ ಫೋನ್ ಮಾಡಿ ಕೇಳಿದೆ, ಹೇಗೆ ಈ ತರ ಅಂತೆಲ್ಲ ಏನು ಅಂದಾಗ ಮೇಡಮ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ರು. ಅದು ಖಾಸಗಿ ಮರವನ್ನು ಕಟ್ ಮಾಡಿದ್ದಾರೆ ಅಂತ ಕೇಳಿದೆ. ಈಗ ಕನಸಲ್ಲಿ ಗಿಡ ಗಂಟೆಗಳು ಮಾಡಿದ್ದಾರೆ. ನಮ್ಗೆ ಈ ಮುಂಚೆ ಬಂತು, ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ರಿಪೋರ್ಟ್ ಮಾಡಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಆದ್ರೂ ನಾವು ಒಂದ್ಸರಿ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿ ಪರಮೇಶ್ವರ್ ಅವ್ರ ಸ್ನೇಹಿತರು ನಾನು ಎಲ್ಲ ಬೆಟ್ಟಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಮರಗಳೆಲ್ಲ ಕೇಳ್ಬಿಟ್ಟಿದ್ದಾರೆ ಹಿಂದಕ್ಕೆ. ಈಗ ಇವತ್ತು ಸರ್ಕಾರಿ ರಜೆ ಆಗಿದ್ರಿಂದ ಸಂಬಂಧಪಟ್ಟವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಇಷ್ಟು ವರ್ಷಗಳೀಗ. ಸೊ ಹಾಗಾಗಿ ನಾನು ಅದು ಸಂಬಂಧಪಟ್ಟ ಇಲಾಖೆಗೆ ಹೋಗಿದ್ದೇನೆ, ನಾನು ಇದ್ ಮಾಡ್ತೀನಿ ಮೊದಲನೇದಾಗಿ. ಎರಡನೇದು, ಈಗಾಗ್ಲೇ ನಮ್ಮ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತುಂಬಾ ವಾಹನಗಳು ಜಾಸ್ತಿ ಆಗ್ತಾ ಇದೆ. ಸೊ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಾಡಿದ ವಾಹನಗಳು ಇಲ್ಲೇ ಬಿಟ್ಟು ಬರೀ ಬಸ್ಗಳು ಮಾತ್ರ ಬಿಡೋದು, ಅದನ್ನು ಮಾಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಾಗ ಈ ನೋಡಿದ್ರೆ ಇಲ್ಲಿ ಗೋಶಾಲೆ ಹಿಂದೆಗಡೆ ಇರೋದಲ್ಲೇ ಇರುವಂತೆ, ಮತ್ತೆ ಈ ಚಿಂದ್ರಪುರಲ್ಲಿ ಸರಿಯಾಗಿ ಏನು ಮಾಡ್ತಾ ಇಲ್ಲ ಅಂತ ಯಾರೋ ಮಾಹಿತಿ ಹೇಳಿದ್ರು. ಈಗ ನೋಡಿದ್ರೆ ಇಲ್ಲಿ ಮರನೆಲ್ಲ ಕಡಿದು ಗೋಶಾಲೆ ಮಾಡೋಂಥದ್ದೇನಿದೆ ಅದು ಬೆಟ್ಟದಲ್ಲಿ ಅರಣ್ಯ ಇಲಾಖೆ 2012ರಲ್ಲಿ ಒಂದು ಮಾಹಿತಿ ಕೊಟ್ಟಿದೆ. ಬೆಟ್ಟ ಲೂಸ್ ಅಂದ್ರೆ ಲೂಸ್ ಸಾಯಿಲ್ ಇರೋದು. ಈಗ ಒಂದು ಕಡೆ ನೋಡೋದಾದ್ರೆ ಏನೇ ಕೇಳಿದ್ರು ಕೂಡ ಅಭಿವೃದ್ಧಿ ಅನ್ನೋದೊಂದು ಹೆಸರನ್ನ ಹೇಳ್ತಾರೆ ಮೇಡಮ್. ನಿಜವಾಗ್ಲೂ ಇಂತಹ ಅಭಿವೃದ್ಧಿಗಳು ನಮ್ಗೆ ಬೇಕಾಗತ್ತಾ? ನಾನ್ ಹೇಳೋದು ಅದೇ, ಇವ್ರಿಗೆ ಬರೀ ಅಭಿವೃದ್ಧಿ ಬಗ್ಗೆನೇ ಚಿಂತೆ. ಈಗ ಅಪ್ಪನ ಮನೆಯಿಂದ ತಂದಾಗ್ತಾರೆ ದುಡ್ಡನ್ನ. ಇವಾಗ ಟ್ಯಾಕ್ಸ್ ಇದ್ದಾಗ ರಜೆ ಈ ಸರ್ಕಾರಿ ಅಧಿಕಾರಿಗಳಾಗಿ ಇಲ್ಲ ರಾಜಕಾರಣಿಗಳಾಗಿ ಅವರ ಸಂಬಳದಲ್ಲಿ ಅರ್ಧ ಸಂಬಳ ಕೊಟ್ಟೆ ಮಾಡ್ತಾ ಇರ್ತಾರೆ ಅಭಿವೃದ್ಧಿನ. ನಮ್ಗೆ ನಿಜ ಮೊದ್ಲು ನಾವು ಅಭಿವೃದ್ಧಿ ಇರೋದೇ ಇಲ್ಲ, ಪರಿಸರ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನದಲ್ಲಿ ನೋಡಿದ್ರೆ ಪರಿಸರ ನಾಶ ಮಾಡಿ ಇದು ಮಾಡ್ಕೊಡ್ತಾರೆ. ಹಾಗಾಗಿ ಇವರು ಅದು ಒಂದೇ ಇದೆ. ಅದನ್ನು ನಮ್ಮ ಮೈಸೂರು ಸುತ್ತಮುತ್ತ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಈ ವೃತ್ತಿಯಿಂದ ಅಭ್ಯಾಸ ಆಗ್ಬಿಟ್ಟಿದೆ, ತಪ್ಸಕ್ಕಾಗಲ್ಲ. ಈ ಅದೇನೋ ಏನ್ ತೆಗೆಯುವಾಗ ಎಷ್ಟೇ ಇರೋಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಅದನ್ನ ನಾವು ತಡಿಬೇಕು. ನಾವು ತಿಳಿ ಅಂತ ಹೇಳ್ತಿಲ್ಲ, ಲಂಚ ತಿಳಿ ಅಂತ ಹೇಳ್ತಿಲ್ಲ. ನಾನ್ ಹೇಳ್ತಿರೋದು ಏನಂದ್ರೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಪರಿಸರ ನಾಶ ಮಾಡಿ ಅಂತ ಒಂದ್ ಕಡೆ ಇರ್ತಿದೆ. ಬೆಟ್ಟದಲ್ಲಿ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಈಗ ನೋಡಿ ಲೋಕ ಮಾಡ್ತೀನಿ ಅಂದ್ರು, ಅದೆಲ್ಲ ನಿಲ್ಸಿದ್ವಿ. ಈ 2012ರಲ್ಲಿ ರಾಮದಾಸ್ ಅವ್ರ MLA ಆಗಿರುವಾಗ ಹೋದ್ರೆ ಮಾಡಕ್ ಕೊಟ್ಟಿದ್ರು ರಸ್ತೆ ಮಾಡ್ಬೇಕು ಅಂತ. ಅದನ್ನು ಕೂಡ ನಾನು ಅವಾಗ್ಲೇ ಬಂದಿಲ್ಲ, ಇನ್ನೂ ಇಟ್ಕೊಂಡಿದ್ದೀನಿ. ಈ ನಿಮ್ಮ ಮಾಧ್ಯಮದಲ್ಲಿ ಏನಾದ್ರು ಪ್ರಚಾರಗಳಾದಾಗ ಅದಕ್ಕೆ ನಾವು ದಾಖಲೆ ಕೊಡ್ತೀವಿ ಬೇಡ ಅಂತೇಳಿ. ಅದೆಲ್ಲ ಹೋಗಿತ್ತು. ಪ್ರತಿ MLA MP ಬಂದಾಗ ಒಂದೊಂದು ಕಾಮಗಾರಿ ಬರ್ತಾರೆ, ಎಲ್ಲರೂ ನಿಲ್ಲಿಸ್ತಾರೆ, ಬಂದಿದೀವಿ ಎಲ್ಲಾ ಕೆಲಸನು ಮಾಡೋದಕ್ಕೆ. ಈಗ ಆಮೇಲೆ ಮತ್ತೆ ಪ್ರಸಾದ್ ಯೋಜನೆ ಅದು ಕೂಡ ಬೇಡ ಅಂತ ಒಂದು ನಾವು ಪರಿಸರ ಬಳಗ ಇರ್ಬೋದು, ಚಾಮುಂಡಿ ಬೆಟ್ಟ ಗ್ರೂಪ್ ಇರ್ಬೋದು, ಒಂದು ಪರಿಸರವಾದಿಗಳು ಎಲ್ಲ ಹೋರಾಡ್ತಾರೆ ಸೇರಿ ಅದನ್ನು ಕೂಡ ತಡೆ ಹಿಡಿದಿದ್ದೀವಿ ಬೇಡ ಅಂತೇಳಿ. ಈ ಇಷ್ಟಲ್ಲಿ ಒಂದು ಕಡೆ ನೆಮ್ಮದಿ ಇದು ಏನೋ ಅನ್ನೋ ಅಷ್ಟರಲ್ಲಿ ಈಗ ನೋಡಿದ್ರೆ ಗೋಶಾಲೆ ಮಾಡ್ತೀವಿ ಅಂತೇಳಿ ಅಲ್ಲಿ ಸುಮಾರು ಸಣ್ಣ ಸಣ್ಣ ಬಂಡೆ ಎಲ್ಲ ಕರೆದಿದ್ದಾರೆ. ಈಗ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ವಿಡಿಯೋದಲ್ಲಿ ನೋಡಿ, ಸಣ್ಣ ಸಣ್ಣ ಬಂಡೆ ಕರೆದು ಪೈಪ್ ಲೈನ್ ಹಾಕಕ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೂಡಲೇ ಇದನ್ನ ನಿಲ್ಲಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳು ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರು ಕೂಡಲೇ ಇದನ್ನ ನಿಲ್ಲಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್, ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.
ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ರೀತಿಯ ಕಂಟಕ ಎದುರಾಗಿರುವಂತದ್ದು. ಈ ಒಂದು ಅಭಿವೃದ್ಧಿಯಿಂದಲೇ ಈ ರೀತಿಯ ಏನು ಕಂಟಕಗಳು ಬರ್ತಾ ಇದೆಯಾ ಚಾಮುಂಡಿ ಬೆಟ್ಟಕ್ಕೆ? ಏನು ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದೆ ಒಂದು ರೀತಿಯ ಅಜ್ಞಾತ ಕೈಗಳ ಕೆಲಸ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ DPK ಪರಮೇಶ್ ಅವರು ನೀಡ್ತಾ ಹೋದ್ರು. ಹಾಗೆ ಈಗ ನಮ್ಗೆ ಏನು ಪರಿಸರವಾದಿಯಾಗಿರುವಂತಹ ಭಾನು ಮೋಹನ್ ಮೇಡಮ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಅಭಿವೃದ್ಧಿ ಅವಶ್ಯಕ, ಬಟ್ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶ ಮಾಡಬಾರ್ದು. ಈಗ ಏನ್ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ನಾಶ ಆಗಿರ್ಬಹುದು, ಗಿಡಗಳ ನಾಶಗಳಾಗಿರ್ಬಹುದು, ಹಾಗೆ ಏನು ಆ ಒಂದು ಬಂಡೆಗಳ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯ ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ಬಂದಿರುವಂತದ್ದು ಎಂಬುದಾಗಿ ಸಾಕಷ್ಟು ಮಾಹಿತಿಗಳನ್ನ ಭಾನು ಮೋಹನ್ ಮೇಡಮ್ ಕೂಡ ನೀಡ್ತಾ ಹೋದ್ರು. ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ರಿ? ಎಂಟು ಜನ ಇಲ್ಲಿರೋದು. ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ತಿಳ್ಕ. ಈ ಕ್ಷೇತ್ರದ ಶಾಸಕರಾದಂತ GT ದೇವೇಗೌಡರು ಕರೆ ಮಾಡ್ತಾ ಇದ್ದೇವೆ, ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ತುರ್ತಾಗಿ ಎಲ್ಲಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕಳೆದ ಒಂದು ತಿಂಗಳಿಂದ 2-3 ಸಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದೀರಿ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಎಡ ಬಲ ನಿಮ್ಮ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳಿಗೂ ಇಲ್ಲಿ ನಡೆಯತಕ್ಕಂಥ ಈ ಬಂಡೆನ ತಾಯಿನ ಗರ್ಭವನ್ನ ಬಗ್ದು ಸಿಗ್ದು JCB ಹಾಳು ಮಾಡ್ತಾ ಇದಾರಲ್ಲ, ಇದು ನಿಮ್ಗೆ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ವೋ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? SC ಮಹದೇವಪ್ಪನವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ SC ಮಹದೇವಪ್ಪನವರೇ, ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟಲ್ಲಿ? ಪಂಚಾಯತಿ CO ಏನ್ ಮಾಡ್ತಾ ಇದಾರೆ? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ಇದಾರೆ? ನಮ್ಮ ಸಂಸದರಾದಂತ ಯದುವೀರ್ ಅವ್ರು ಏನ್ ಮಾಡ್ತಾ ಇದ್ರಿ? ಮೂಡ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರಿ? ದಯಮಾಡಿ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ಬೇಡಿ, ತಾಯಿಯ ಶಾಪಕ್ಕೆ ಗುರಿ ಆಗ್ಬೇಡಿ, ಪರಿಸರವನ್ನು ಹಾಳು ಮಾಡಿ ಪ್ರಕೃತವನ್ನು ಹಾಳು ಮಾಡಬೇಡಿ. ನಂಗೆ ಕುಷ್ಠದಿಂದ ಇನ್ನೂ ಅದಕ್ಕೆ ಮುಕ್ತಿ ದೊರಕಿಲ್ಲ. ಆಗ್ಲೇ ಇನ್ನೊಂದು ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಆಗ ಹೊಣೆ ಯಾರು? ಯೋಚನೆ ಮಾಡಿ. ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನೀವು ರಾಜಭಾರ ಮಾಡ್ತಾ ಇದ್ರೆ ಈ ಕೂಡಲೇ ಇದನ್ನು ತಡೆ ಹಿಡಿಬೇಕು ಅಂತ ನಮ್ಮ ಮೈಸೂರು ದೇವತ್ತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, ಪರಿಸರ ಪ್ರೇಮಿಗಳಿಂದ ಸಮಸ್ತ ಮೈಸೂರಿನ ಜನತೆಗೆ ತಿಳಿಸಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೇನೆ. ಬೇಕೇ ಬೇಕು, ಬೇಕೇ ಬೇಕು, ನಿಲ್ಲಿಸಿ 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 ನಿಲ್ಲಿಸಿ, ಉಳಿಸಿ 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 ಉಳಿಸಿ, ಬೇಕೇ ಬೇಕು, ಬೇಕೇ ಬೇಕು ಇಷ್ಟ ಹೇಳಿ ನಮ್ಮ ಆಕ್ರೋಶವನ್ನ ಈ ರೀತಿ ಹೊರ ಹಾಕಿದ್ದೇವೆ. ನಮ್ಮ ಒಂದು ಮನವಿಗೆ ನೀವು ಸ್ಪಂದಿಸಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ನಾಲ್ವಡಿ ಕೃಷ್ಣರಾಜ ಅವರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ನಮಸ್ಕಾರ, ಧನ್ಯವಾದಗಳು. ನೋಡಿ ಅದೇ ಚಾಮುಂಡಿ ಬೆಟ್ಟ ಗೋಪುರ. ನೋಡಿ ಮರಗಳು ತರದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ, ನಿಮ್ಗೆ ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದಾರೆ ರೆಕಾರ್ಡ್ ಆಗ್ಬಿಡ್ಲಿ. ಓಕೆನಾ? ಅಷ್ಟು ಹಿಂದೆ ಕೊಟ್ಟೋದ್ರ